ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶವರ್ ಡ್ರೈನ್ಸ್ ಮತ್ತು ಕ್ರೀಟಿಂಗ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾರ್ಮಲ್ ಮತ್ತು ಮಿಡ್ ರೇಂಜ್ ಬಾತ್ರೂಮ್ಗಳಲ್ಲಿ ಸ್ಕ್ವೇರು ಮತ್ತು ರೌಂಡು ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಅದರಲ್ಲೂ ಸಹ ಕಾಕ್ರೋಚ್ ಟ್ರ್ಯಾಪ್ ಅಥವಾ ಲಾಕಿಂಗ್ ಸಿಸ್ಟಮ್ ಸಹ ಸಿಗುತ್ತೆ. ಅದರಲ್ಲೂ ನೀವು ಚೂಸ್ ಮಾಡ್ಕೊಂಡು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಹೈಫೈ ಬಾತ್ರೂಮ್ ಆದರೆ ಕೆಲವರೆಲ್ಲ ಜೆಟ್ಗಳನ್ನ ಬಾಡಿ ಶವರ್ಗಳನ್ನ ಮಾಡ್ಕೊಂಡಿರ್ತಾರೆ, ಇಲ್ಲ ರೆಡಿ ಶವರ್ ಪನಲ್ನ ಹಾಕ್ಕೊಂಡಿರ್ತಾರೆ. ಅಲ್ಲಿ ಸ್ನಾನ ಮಾಡಿದಾಗ ಎಕ್ಸಸ್ ಆಫ್ ವಾಟರ್ ಬರೋದ್ರಿಂದ ಬೇಗ ಡಿಸ್ಚಾರ್ಜ್ ಆಗಲಿಕ್ಕೋಸ್ಕರ ಈ ರೀತಿ ಲಾಂಗ್ ಚಾನಲ್ಗಳನ್ನ ಹಾಕ್ಕೊಳ್ಬೋದು. ಇನ್ನು ಹೊರಗಡೆ ಮಾರ್ಕೆಟ್ನಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಡ್ರೈನ್ಸ್ಗಳು ಸಿಗುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನ್ನ ಹತ್ರ ಇವಾಗ ಒಂದು ಸಂಜಯ್ ಅನ್ನೋ ಬ್ರ್ಯಾಂಡ್ನ ಒಂದು ಚಾನಲ್ ಡ್ರೈನ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇದು 300 mm ಅಂದರೆ 12 ಇಂಚಿನ ಒಂದು ಚಾನಲ್ ಡ್ರೈನ್. ಬಾಕ್ಸ್ನ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇದರಲ್ಲೂ 2ರಿಂದ 3 ವೆರೈಟಿ ಸಿಗುತ್ತೆ. ಇದು ನಾರ್ಮಲ್ ಬ್ಲೇಡ್ ರಿಮೂವಬಲ್ ಡ್ರೈನ್. ಇದರ ಇನ್ನೊಂದು ಸಿಸ್ಟಮು ಬರುತ್ತೆ. ಸೆಂಟ್ರ್ ಪೀಸಲ್ಲಿ ನೀವು ಗ್ರಾನೈಟ್ ಅಥವಾ ವಿಟ್ರಿಫೈಡು ಟೈಲ್ಸು ಯಾವ್ದು ಬೇಕಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಈ ಔಟ್ಲೆಟ್ ಪಾಯಿಂಟ್ ಸಹ ಅಷ್ಟೇ, ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ. ನೋಡಿ, ಈ ಡ್ರೈನಲ್ಲಿ ಸೈಡಿಗಿದೆ, ಬೇರೆ ಬ್ರ್ಯಾಂಡ್ಗಳೆಲ್ಲ ಸೆಂಟ್ರಿಗೆ ಕೊಟ್ಟಿರ್ತಾರೆ. ಇನ್ನು ಇನ್ಸ್ಟಾಲ್ ಮಾಡುವಾಗ ಬಾತ್ರೂಮ್ ಸೆಂಟ್ರ್ ಟು ಸೆಂಟ್ರ್ ನೋಡಿಕೊಂಡು ನೀಟಾಗಿ ಇನ್ಸ್ಟಾಲ್ ಮಾಡಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಮೆಜರ್ಮೆಂಟ್ ಏನಾದರೂ ಮಿಸ್ ಆಯಿತು ಅಂದರೆ ಸ್ವಲ್ಪ ನೋಡಲಿಕ್ಕೂ ಅಸಹ್ಯವಾಗಿ ಕಾಣುತ್ತೆ. ನಾನು ತೋರಿಸ್ತಿರೋ ಈ ಡ್ರೈನಲ್ಲಿ ಉದ್ದ 12 ಇಂಚು ಮತ್ತು ಅಗಲ 4 ಇಂಚಿದೆ. ನಿಮಗೆ ಟೈಲ್ನಲ್ಲಿ ಮುಳುಗಲಿಕ್ಕೆ ಡೀಪು 2 ಇಂಚು ಮಿನಿಮಮ್ ಮುಳುಗಲೇಬೇಕಾಗುತ್ತೆ. ಇದನ್ನು ಗ್ರೌಂಡ್ ಫ್ಲೋರಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಈಸಿಯಾಗಿರುತ್ತೆ, ಯಾಕಂದರೆ ನಾವು ಡಿಗ್ ಮಾಡಿಕೊಂಡು ತುಂಬ ಆಳವಾಗಿ ಕೂರಿಸೋದ್ರಿಂದ ಪೈಪ್ ಮೇಲೆ ಬಂದಿರೋದನ್ನು ಕಟ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ಕೂರಿಸ್ಕೊಳ್ಬೋದು. ಅಬವ್ ಫಸ್ಟ್ ಫ್ಲೋರ್ ಕೂರಿಸ್ತೀನಿ ಅನ್ನೋರಿಗೆ ಈ ಸಣ್ಣ ಕಣ್ಣಲ್ಲೆಲ್ಲ ನಡೆದೋಗುತ್ತೆ. ಡೀಪೇ 1 ಅಡಿ ಇರುತ್ತೆ, ಇಲ್ಲ 12 ಇಂಚ್ ಇರುತ್ತೆ. ನಾವು ಇದನ್ನು ಟ್ರ್ಯಾಪು ಅಥವಾ ನಾನೇ ಟ್ರ್ಯಾಪ್ಗಳನ್ನ ಹಾಕಿದ್ರೆ, ಮಲ್ಟಿ ಟ್ರ್ಯಾಪ್ಗಳನ್ನ ಹಾಕಿದ್ರೆ ಮೇಲ್ಗಡೆ ಪೈಪ್ ರೈಸ್ ಮಾಡಿರ್ತೀವಿ, 2 ಅಥವಾ 3 ಇಂಚು ಗ್ಯಾಪ್ ಇರುತ್ತೆ, ಕಟ್ ಮಾಡಿಬಿಟ್ಟು ಆರಾಮಾಗಿ ಕೂರಿಸ್ಕೊಳ್ಬೋದು. ಅದೇ ನಾವು ನಾರ್ಮಲ್ ಬಾತ್ರೂಮಲ್ಲಿ ಫಸ್ಟ್ ಫ್ಲೋರಲ್ಲಿ ನಾರ್ಮಲ್ ಬಾತ್ರೂಮಲ್ಲಾದರೆ ನಾವು ಮಲ್ಟಿ ಟ್ರ್ಯಾಪು ಅಥವಾ ನಾನೇ ಟ್ರ್ಯಾಪ್ ಏನು ಹಾಕಿರ್ತೀವಿ ಅದೇ ಲೆವೆಲ್ಗೆ ಟೈಲ್ ಅಂದರೆ ಫಿನಿಶ್ ಆಯಿತು ಅಂದರೆ ಇದನ್ನು ಕೂರಿಸ್ಲಿಕ್ಕೆ ನಮಗೆ ಮಿನಿಮಮ್ 2 ಇಂಚು 2-2.5 ಇಂಚು ಡೀಪ್ ಬೇಕೇ ಬೇಕು. ಆವಾಗ ನಾನಿ ಟ್ರ್ಯಾಪು ಅಥವಾ ಮಲ್ಟಿ ಟ್ರ್ಯಾಪ್ನ ಕಟ್ ಮಾಡೋ ಅವಶ್ಯಕತೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಇನ್ಸ್ಟಾಲ್ ಮಾಡೋದು ಬೆಟ್ರು ಅಂತ ನನ್ನ ಅನಿಸಿಕೆ. ಫಸ್ಟ್ ಫ್ಲೋರ್ ಮೇಲ್ಗಡೆ ಇದನ್ನು ಕೂರಿಸ್ಕೊಳ್ತೀನಿ ಅನ್ನೋರು ವಾಟರ್ ಪ್ರೂಫ್ ಕೆಲಸ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಫೈನಲಲ್ಲಿ ಇದನ್ನು ಕೂರಿಸುವಾಗ ಅಪಾಕ್ಸಿ ಅಥವಾ ವೈಟ್ ಸಿಮೆಂಟ್ನ ಹಾಕಿ ನೀಟಾಗಿ ಕವರ್ ಮಾಡೋದ್ರಿಂದ ಲೀಕೇಜ್ನ ತಪ್ಪಿಸ್ಬೋದು. ಇದನ್ನು ಬಾತ್ರೂಮ್ನಲ್ಲಿ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೋದ ವೀಡಿಯೋದಲ್ಲಿ ನಾನು ಸಿಂಗಲ್ ಇನ್ಲೆಟ್ನ ಬೇಸಿನ್ ಸ್ಪೌಟ್ ವೀಡಿಯೋನ ಹಾಕಿದ್ದೆ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.